गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ज्ञानप्रदाय गुरवे नमः। ह्रीश्वरनन्दितश्रुतितत्त्वाय गुरवे नमः। गमगधीभावरसलसिताय गुरवे नमः। मम विधिं रागनरहरिं तं सद्गुरुं नमः।
ಕೊನೆಯವರು ಒಂದು ವಸ್ತುವಿನ ಬಗ್ಗೆ, ಒಂದು ವ್ಯಕ್ತಿಯ ಬಗ್ಗೆ, ಒಂದು ವಿಚಾರದ ಬಗ್ಗೆ, ಒಂದು ವಿಷಯದ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೊಂಡ್ರೆ ನಾವು ಯಾವ ವಿಮರ್ಶೆ ಮಾಡಲಿಕ್ಕೆ ಆಗೋದಿಲ್ಲ. ಗುರು ಅಂದ ತಕ್ಷಣ ಅದೊಂದು ಪದ, ಅದೊಂದು ಶಕ್ತಿ. ಅದು ಕೇವಲ ವ್ಯಕ್ತಿ ಮೂಲಕ ಬರುವಂಥದ್ದಲ್ಲ, ವಸ್ತುಗಳ ಮೂಲಕ ಬರುತ್ತೆ, ಪುಸ್ತಕದ ಮೂಲಕ ಬರುತ್ತೆ, ಪ್ರಕೃತಿಯ ಮೂಲಕ ಬರುತ್ತೆ, ದೃಶ್ಯಗಳ ಮೂಲಕ ಬರುತ್ತೆ, ಹಿರಿಯರ ಮೂಲಕ ಬರುತ್ತೆ, ಅನುಭವದ ಮೂಲಕ ಬರುತ್ತೆ, ಸಂಗೀತದ ಮೂಲಕ ಬರುತ್ತೆ, ಸಾಹಿತ್ಯದ ಮೂಲಕ ಬರುತ್ತೆ. ಶಿಕ್ಷಕ ಅನ್ನೋ ಕಾಮನು, ಗುರು ಅನ್ನೋ ಪದ ಇದೆಯಲ್ಲ, ಅದರ ಅರ್ಥನೇ ಬೇರೆ. ಕತ್ತಲಿಂದ ಬೆಳಕಿಂದಗೆ ಅಂದ್ರೆ ಲೈಟ್ ಆಫ್ ಮಾಡಿ ಆನ್ ಮಾಡ್ಕೊಂಡು ಒಳಗೋಗೋದು ಅಂತ ಅಲ್ಲ. ಅಜ್ಞಾನದಿಂದ ಸಂಜ್ಞಾನದ ಕಡೆಗೆ, ಅಂಧಕಾರದಿಂದ ಮಮಕಾರದ ಕಡೆಗೆ, ಮತ್ಸರದಿಂದ ವಾತ್ಸಲ್ಯದ ಕಡೆಗೆ, ಕೀಳರಿಮೆಯಿಂದ ಹಿರಿತದ ಕಡೆಗೆ, ಅತ್ಯುನ್ನತ ಮಟ್ಟಿಗೆ ಆಲೋಚನೆ ಮಾಡುವುದರಲ್ಲಿ ಕೊಂಡೊಯ್ಯತಕ್ಕಂಥ ಶಕ್ತಿ ಗುರು. ಇವತ್ತಿನ ನಮ್ಮ ಸಮಾಜದಲ್ಲಿ ಎರಡು ಪ್ರಮುಖ ವೃತ್ತಿಗಳಿಗೆ ಬಹಳ ಗೌರವವನ್ನು ಕೊಡ್ತದೆ. ಒಂದು ವೈದ್ಯಕೀಯ ಕ್ಷೇತ್ರ, ವೈದ್ಯೋ ನಾರಾಯಣ, ರೋಗಿಗಳ ಜೀವವನ್ನು ಉಳಿಸುವಂಥ ಕೆಲಸವನ್ನು ವೈದ್ಯ ಮಾಡುತ್ತೆ. ಪ್ರತಿಯೊಬ್ಬ ಜೀವಿಯ ಜೀವನವನ್ನು ರೂಪಿಸಿಕೊಳ್ತಕ್ಕಂಥ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಗುರುಗಳು ಮಾಡ್ತಾರೆ, ಶಿಕ್ಷಕರು. ಬಹುಶಃ ನಮ್ಮ ಶಾಲೆಯಲ್ಲಿ KG ಸೆಕ್ಷನಿಂದ 10th ಸ್ಟ್ಯಾಂಡರ್ಡ್ ಮಾಡೋ ಪಾಠ ಪ್ರವಚನ ಮಾಡುವಂಥ ಪ್ರತಿಯೊಬ್ಬರು ಶಿಕ್ಷಕರು ನನ್ನನ್ನು ಒಳಗೊಂಡು ನಾವೆಲ್ಲ ಪೂರ್ವಜನ್ಮದ ಪುಣ್ಯ ಮಾಡಿರೋರು, ಈ ಕ್ಷೇತ್ರಕ್ಕೆ ಬಂದಿರೋರು, ಆ ಎಲ್ಲ ಶಿಕ್ಷಕರಾಗ ಗುರುವಿನ ಸ್ಥಾನ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಿಮ್ಮ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಚಪ್ಪಾಳೆಗಳನ್ನು ಕೊಡಬೇಕು ಅಂತ ಇದಕ್ಕೆ ಬೆಂಬಲವಾಗಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಉತ್ತೇಜನದ ಮೂಲಕ ಉತ್ಸಾಹ ಕುಂತ ಅದ್ಭುತವಾಗಿ ಮೂಡಿಬರಲಿಕ್ಕೆ ಕಾರಣಕರ್ತರಾದಂಥ ಈ ಸಂಸ್ಥೆಯ ಮೂಲ ಬೆಂಬಲವು, ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ಶ್ರೀಯುತ ಡಾಕ್ಟರ್ ಕುಮಾರ್ ಸರ್ ಅವರು ಕೂಡ ನಮ್ಮೆಲ್ಲರ ಹೃದಯ ಸ್ಪರ್ಶಿತ ಬಹುಶಃ ಎಲ್ಲಿಗೂ ಒಂದು 3/4 ಗಂಟೆಯಿಂದ 1 ಗಂಟೆ ಸಮಯ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮೆಲ್ಲರಲ್ಲಿ ಮನವಿ, ತಮ್ಮೆಲ್ಲರೂ ಮೊಬೈಲ್ಸ್ ಫೋನನ್ನು ಸ್ವಿಚ್ ಆಫ್ ಮಾಡೋದು ತುಂಬ ಸಂತೋಷ. ಇಲ್ಲ, ವೈಬ್ರೇಷನ್ ಮೋಡ್ ಸೈಲೆಂಟ್ ಮೋಡ್ ಹಾಕೊಂಡ್ರೆ ಇನ್ನೂ ಸಂತೋಷ. ದಯಮಾಡಿ ಒಂದು 3/4 ಗಂಟೆ ಕಾಲ ರಿಸೀವ್ ಮಾಡೋದು ಬೇಡ. ಸಾಕಷ್ಟು ಸಂದರ್ಭದಲ್ಲಿ ಬಹಳಷ್ಟು ಹಾಡುಗಳನ್ನು ಸಂಪೂರ್ಣ ಕೇಳ್ತೀವಿ. ಈಗಾಗಲೇ ಹೇಳಿದೆ, ವಸ್ತು ಮೂಲಕ, ವ್ಯಕ್ತಿಗಳ ಮೂಲಕ, ಪುಸ್ತಕದ ಮೂಲಕ, ಪ್ರಕೃತಿ ಮೂಲಕ ಅತ್ಯುತ್ತಮವಾದಂಥ ಸಾಹಿತ್ಯ ಮತ್ತು ಸಂಗೀತವನ್ನು ಒಳಗೊಂಡಂಥ ಸಂಗೀತವನ್ನು ಆಲಿಸೋದಿದೆಯಲ್ಲ, ಅದು ನಮಗೊಂಥರ ಧ್ಯಾನ ಇರ್ತದೆ. ಭಾಳ ಸಂದರ್ಭದಲ್ಲಿ ಬಸ್ಸಲ್ಲಿ ಪ್ರಯಾಣ ಮಾಡುವಾಗ, ಮನೇಲಿ ಅಡುಗೆ ಮಾಡುವಾಗ, ಬೇರೆ ಬೇರೆ ಕೆಲಸಗಳ ತೊಡಗಿಸ್ಕೊಂಡಾಗ ಕೆಲವು ಹಾಡುಗಳನ್ನು ಕೇಳಿಸ್ಕೊಂಡಿರ್ತೀವಿ. ಅದರ ಸಾಹಿತ್ಯ ನಮಗೆ ಅರ್ಧಂಬರ್ಧ ಅರ್ಥ ಆಗಿರುತ್ತೆ. ನನ್ನ ಮಾತನ್ನು ಮುಂದುವರಿಸೋಕೆ ಮುಂಚೆ 1-2 ಹಾಡುಗಳನ್ನು ತಮಗೆ ಕೇಳಿಸ್ಬೇಕು ಅಂತ ನನಗೆ ಅನಿಸ್ತದೆ. ದಯಮಾಡಿ ಎಲ್ಲರೂ ಗಮನ ಇಟ್ಟು, ಯಾಕಂದರೆ ಒಂದು ವಿಚಾರ ವಿನಿಮಯ ಆಗಬೇಕು ಅಂತಂದರೆ, ಒಂದು ವಿಚಾರ ಗ್ರಹಿಕೆ ಆಗಬೇಕು ಅಂದರೆ ಇಲ್ಲಿಂದ ಹೇಳುವಂಥ ವ್ಯಕ್ತಿ ಏನನ್ನ ಹೇಳ್ತಿದ್ದಾರೆ ಅನ್ನೋದು ಬಹಳ ಮುಖ್ಯ. ಹಾಗೆ ಎದುರುಗಡೆ ಕೂತ್ಕೊಂಡಿರುವಂಥ ವ್ಯಕ್ತಿಗಳು ಅದನ್ನು ಶ್ರದ್ಧೆಯಿಂದ ಆಲಿಸೋದು ಅಷ್ಟೇ ಮುಖ್ಯ. ಹೇಳುವ ವಿಚಾರವನ್ನು ಸರಿಯಾಗಿ ಹೇಳಿದ್ರೆ, ಕೇಳಿಸ್ಕೊಳ್ಳುವಂಥದ್ದನ್ನು ಸ್ಪಷ್ಟವಾಗಿ ಕೇಳಿಸ್ಕೊಂಡ್ರೆ ಮಾತ್ರ ವಿಷಯ ಗ್ರಹಿಕೆ ಆಗುತ್ತೆ. ಅದು ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಮುಖ್ಯ. ಎಸ್ ಜಾನಕಿ ಮತ್ತು ರಾಜೇಶ್ ಕೃಷ್ಣ ಅವರಿಗೆ ನಮ್ಮೆಲ್ಲ ಸ್ಪರ್ಶಿತ ಪಾಠ. ಮನೆಗೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅನ್ನೋ ಹಾಗೆ ಮೊದಲ ಪಾಠ ಶುರುವಾಗುವುದು ಮಕ್ಕಳಿಗೆ ಮನೆಯಲ್ಲಿ. ಬಂಧುಗಳು, there are 2 types of education system in the society. 2 ವಿವಿಧ ಎಜುಕೇಷನ್ ಸಿಸ್ಟಮ್. ಒಂದು ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಸಿಸ್ಟಮ್, another one is ಸರ್ಟಿಫಿಕೇಟ್ ಬೇಸ್ಡ್ ಎಜುಕೇಷನ್ ಸಿಸ್ಟಮ್. ನಾವೆಲ್ಲ ಸರ್ಟಿಫಿಕೇಟ್ ಹಿಂದೆ ಓಡ್ತಾ ಇದ್ದೀವಿ, ಮೌಲ್ಯಗಳನ್ನು ಬರೀತಾ ಇದ್ದೀವಿ, ಸಂಸ್ಕಾರಗಳನ್ನು ಬರೀತಾ ಇದ್ದೀವಿ. ಮಂಗಳ ಗ್ರಹಕ್ಕೆ ಕಾಲಿಟ್ಟು ಯಶಸ್ವಿಯಾಗಿ ಬಂದಿರೋ ನಾವುಗಳು ಮನದಂಗಳಕ್ಕೆ ಹೋಗೋಕ್ಕೆ ಒತ್ತಾಡ್ತಾ ಇದ್ದೀವಿ, ಮನಸ್ಸಿಂದ ಮನಸ್ಸಿಗೆ ಹೋಗಿ ವಸ್ತುಗಳ ಮೇಲೆ ಹೆಚ್ಚಿನ ಆದ್ಯತೆಯನ್ನು ಆಕರ್ಷಣೆಗೊಳಗಾಗಿ ನಾವು ವ್ಯಕ್ತಿಗಳನ್ನ ಕಳ್ಕೋತಾ ಇದ್ದೀವಿ. ಕಷ್ಟದಲ್ಲಿದ್ದಾಗ ಕನಿಕರ ಪಡೆದ ಇದ್ದವರು ಕಟ್ಟಿಗೆಯಲ್ಲಿಟ್ಟಾಗ ಕಣ್ಣೀರು ಸೂಸೋ ಲೆವೆಲ್ ಬಂದಿದ್ದೀವಿ. ಎಂದು ಘಟನೆ ನೆನಪಾಯ್ತು. ಬಡ ರೈತ 2-3 ಎಕರೆ ಹೊಲನ ಇಟ್ಕೊಂಡು ಅಷ್ಟು ಬೆಳೆನ ಬೆಳ್ಕೊಂಡು ಒಂದರಲ್ಲಿ ಜೀವನ ನಡೆಸ್ತಾ ಇತ್ತು. ತಾನಂತ ಓದ್ಲಿಕ್ಕಾಗಲಿಲ್ಲ, ನನ್ನ ಮಗನ್ನ ಅತ್ಯಂತ ಉತ್ತಮವಾದಂಥ ವಿದ್ಯಾವಂತನನ್ನಾಗಿ ಮಾಡಬೇಕು ಅಂತ ಹೇಳಿ ಇಲ್ಲಿ ಡಿಗ್ರಿ ಮುಗಿಸಿ ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ಕಳಿಸ್ಬೇಕಾಗಿತ್ತು. ಹಣದ ಕಾಸಿನ ಅಭಾವ. ಆಗಿನ ಕಾಲದಲ್ಲಿ ಒಂದು 30 ವರ್ಷದ ಹಿಂದಿನ ಘಟನೆ. 30 ವರ್ಷದ ಹಿಂದಿನ ಘಟನೆ. ಮೊದಲು ಕಳಿಸ್ತಿರೋ ವಿದ್ಯಾವಂತ ಅದು ಸಾಕು ಅಂತ ಹೇಳಿ ಇದ್ದಂಥ 3 ಎಕರೆ ಹೊಲವನ್ನು ಮಾರಿ ಆ ದುಡ್ಡನ್ನು ಕಟ್ಟಿ ವಿದೇಶಕ್ಕೆ ಕಳಿಸ್ತಾರೆ. 5 ವರ್ಷ ವ್ಯಾಸಂಗ ಮಾಡ್ತಾರೆ. ಮುಗಿಸ್ಕೊಂಡು ವಾಪಸ್ ಬರುವಂಥ ಸಂದರ್ಭ ಅವ್ರ ಸ್ನೇಹಿತರ ಮೂಲಕ ತಂದೆ ಕೊಟ್ಟುತ್ತೆ. ಅವಾಗೆಲ್ಲ ಮೊಬೈಲ್ ಫೋನ್ಗಳು ರಿಂಗ್ ಹೊಡೆದ ತಕ್ಷಣ ಇರಲಿಲ್ಲ, ಬ್ಯಾಂಕ್ ಒಬ್ಬರಿಂದ ಪಾಸ್ ಆಗಬೇಕಾಗಿತ್ತು. ವಿಮಾನ ನಿಲ್ದಾಣವನ್ನು ಕೂಡ ಅಷ್ಟೇ ಈಗಿನಷ್ಟು ಸುಸಜ್ಜಿತವಾಗಿರಲಿಲ್ಲ. ಕಲ್ಲು ಬೆಂಚ್ಗಳು ಆಗಿತ್ತು 30 ವರ್ಷಗಳ ಹಿಂದಿನ ವಿಮಾನ ನಿಲ್ದಾಣ ವ್ಯವಸ್ಥೆ.
ಸ್ನೇಹಿತರು ಅಂತ ನನ್ನ ಮಗ ಬರ್ತಾ ಇದ್ದೀನಿ ವ್ಯಾಸಂಗ ಮುಗಿಸ್ಕೊಂಡು ಅಮೆರಿಕದಿಂದ ನಾವೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಅಂತೇಳಿ ಹೇಳ್ತಾರೆ. ಬಟ್ ನೀವು ಬನ್ನಿ ಅಂತ ಕರೀಲಿಲ್ಲ ಪಾಪ. ಅಪ್ಪನಿಗೆ ತುಂಬ ಸಂತೋಷ, ನನ್ನ ಮಗ 5 ವರ್ಷದ ನಂತರ ಅಮೆರಿಕದಲ್ಲಿ ಬರ್ತಾ ಇದ್ದಾನೆ, ಒಂದು ನಾನು ರಿಸೀವ್ ಮಾಡಬೇಕು ಅಂತೇಳಿ ಇವೆಲ್ಲ ಕರೀತಿದ್ದಲ್ಲ. ಬಸ್ ಇಟ್ಕೊಂಡು ಒಂದು 2 ಗಂಟೆ ಪ್ರಯಾಣ ಮಾಡಿ ಹೋಗುವ ಖುಷಿಯಲ್ಲಿ ಹೋಗ್ತಾ ಇದ್ದಾರೆ. ಬಟ್ ಹಳೆ ಮಾಸದ ಪಂಚೆ, ಹಳೆ ಮಾಸದ ಶರ್ಟು, ತಲೆಗೆ ಒಂದು ಮಲೆ ಶಾಲ್ಸ್ ಕೂಡೋದು, ಅನಿವಾರ್ಯವಾಗಿ ಮಳೆ ಬೇರೆ ಬಿಟ್ಟು ಮಳೆ ಬಿದ್ದು ಬಟ್ಟೆ ಎಲ್ಲ ಒತ್ತೆ ಆಯಿತು. ಆದರೂ ಅದನ್ನು ನೋಡುವ ಉತ್ಸಾಹ ಖುಷಿಯಿಂದ ಅದೇ ಬಟ್ಟೆನಲ್ಲಿ ಹೋಗಿ ಕಲ್ಲು ಬೆಚ್ಚಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ಬೇಕಾಗ್ತಿರ್ತಾನೆ ತಂದೆ. ಮಗ ಅಮೆರಿಕ ವಿಮಾನದಲ್ಲಿ ಬರ್ತಾನೆ, ಎಲ್ಲ ಸ್ನೇಹಿತರು ಹೋಗಿ ಇಟ್ಕೊಂಡು ಅವನ್ನ ಸ್ವೀಕರಿಸಿ ಅವ್ನ ಸ್ವಾಗತ ಪುಸ್ತಕೆಲ್ಲವೂ ನೋಡ್ತಿರ್ತಾರೆ. ದೂರದಿಂದ ಅವ್ರ ಅಪ್ಪ ನೋಡಿ ಸಂತೋಷ ಪಡ್ತಿರ್ತ, ಮಗನ ನೋಡಿ ಹೊರಗೆ ಬರ್ತದೆ, ನಾನು ನೋಡಿ ಮಾತಾಡ್ಸೋದು ಬರ್ತಾನೆ ಅಂತೇಳಿ. ಇದನ್ನು ದಯಮಾಡಿ ಗಮನ ಇಟ್ಟು ಕೆಲಸ್ಕೊಡಿ. ವಿಮಾನದಿಂದ ಹೊರಗೆ ಬರ್ತಾನೆ ಮಗ, ಅಪ್ಪ ಕಲ್ಲು ಬೆಚ್ಚಲ್ಲಿ ಕೂತಿರ್ತಾರೆ. ಇಬ್ಬರದು ಕಣ್ಣು ಸಿಂಕ್ ಆಗುತ್ತೆ. ಎಂಟಿನ ಬರುವಾಗ ಮಗ ಕೂತಿರೋ ಜಾಗಕ್ಕೆ ಅಪ್ಪನ ಮಗ ನೋಡ್ತಾನೆ, ಮಗನ ಅಪ್ಪ ನೋಡ್ತಾನೆ. ಅಪ್ಪನಿಗೆ ತುಂಬ ಸಂತೋಷ, ಮಗ ಬರ್ತಾನೆ ಅಂತ. ಮಗನಿಗೆ ಎಲ್ಲೋ ಕಡೆ ಮುಷ್ಕರ, ಇಂತಿಂಥದ್ದು ಮೊಳೆ ಬಟ್ಟೆ ಹಾಕೊಂಡು ನನ್ನ ಮಗ ಬಂದು ಕೂತಿದ್ದಾನಲ್ಲ ಅಂತ ಹತ್ತಿರ ಬಂದು ಮಾತಾಡಿಸ್ಬೇಕು ಅಂತ ಅವ್ನಿಗೆ ಅನಿಸೋದೇ ಇಲ್ಲ. ಗೊತ್ತಿದ್ರು ಕಂಡ್ರು ಕಾಣ್ತಾರೆ ಅವನಿಗೆ ಸ್ನೇಹಿತರ ಜೊತೆ ಮರೆಯಾಗಿ ಹೋಗ್ತಾನೆ. ಅವರ ಕಾರಲ್ಲಿ ಬಂದಿರ್ತಾರೆ, 5 ಜನ ಕಾರಲ್ಲಿ ಹೋಗ್ತಾರೆ. ಪಾಪ ಅಪ್ಪ ಬರ್ತಾನೆ ಕಾಯ್ತಿರ್ತಾನೆ, ಬರಲ್ಲ ಅಂತ ಅರ್ಥ ಆಗುತ್ತೆ. ಮೋಸ್ಟ್ಲಿ ನನ್ನ ಈ ವ್ಯವಸ್ಥೆನ ನೋಡಿ ಮಗನಿಗೆ ಇವರು ನಮ್ಮಪ್ಪ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗಿರಬೇಕು. ಪರವಾಗಿಲ್ಲ, ನನ್ನ ಮಗ ಚೆನ್ನಾಗಿದೆ ಸಾಕು ಅಂತ ಹೇಳಿ ಯಾವುದೋ ಬಸ್ ಇಟ್ಕೊಂಡು 2 ಗಂಟೆ ಪ್ರಯಾಣ ಮಾಡಿ ಊರು ತಲುಪ್ತಾರೆ. ಊರು ತಲುಪಿದ ಮೇಲೆ ಮಕ್ಕಳೆಲ್ಲ ಅಲ್ಲಿ ನೋಡ್ತಾರೆ, ಅಯ್ಯೋ ಅಂಕಲ್ ನೀವು ಎಲ್ಲಿದ್ದೀರಿ, ಇಲ್ಲಿ ಹೋಗಿದ್ರಿ, ನೀವು ಬಂದಿದ್ರಾ, ನಮ್ಗೆ ಕಾಣಿಸ್ತಾ ಇಲ್ಲ, ನಾವು ಮುಗಿಸ್ಕೊಂಡ್ಬಿಟ್ವಿ, ಮಗನ ನೋಡಿದ್ರ ನೀವು ಅಂತ. ಹೂನಪ್ಪ ನೋಡಿದೆ. ಅವನು ನನಗೆ ನೋಡ್ದ, ನಾನು ಅವನು ನೋಡಿದೆ. ನನಗೆ ನನ್ನ ಮಗ ಬಂದ ಬೇಗ ನನ್ನ ಹತ್ರ ಬಂದು ನನ್ನ ಹತ್ರ ಖುಷಿಯಿಂದ ಹಂಚ್ಕೊಳ್ತೀನಿ ಅಂತ ಕಾದೆ. ಬಟ್ ಅವನಿಗೆ ಮುಜುಗರ ಆಗಿತ್ತು ನನ್ನ ಹತ್ರ ಬರಲಿಕ್ಕೆ. ಆಗ ನನಗೆ ಅನ್ನಿಸ್ತು, ನಾನು ಅವ್ನಿಗೆ ಹೋಗಿ ತೊಂದರೆ ಕೊಡೋದು ಬೇಡ, ಅವ್ನ ಸಂತೋಷಕ್ಕೆ ಅಡೆತಡೆ ಮಾಡೋದು ಬೇಡ, ಅವ್ನು ಖುಷಿಯಾಗಿ ಮನೆ ತಲುಪಲಿ ಅಂತೀನಿ. ನಾನೇ ಅವನ ಹತ್ರ ಹೋಗಲಿಲ್ಲ ಅಂತ ಹೇಳಿ ಉತ್ತರ ಕೊಟ್ಟರು. ಯಾವುದೇ ಶಿಕ್ಷಣ ಅವ್ನು ಅಮೆರಿಕಾಗೆ ಹೋಗಿ 5 ವರ್ಷ ಸರ್ಟಿಫಿಕೇಟ್ ತೊಗೊಂಡ್ಬಿಟ್ಟು ಇನ್ವೆಸ್ಟ್ ಮಾಡಿಕೊಂಡು ಅದ ಅಪ್ಪ ವರ್ತಿಸಿದ್ರು. ಅದ ಶಿಕ್ಷಣ, ಮೌಲ್ಯ ಶಿಕ್ಷಣ ಬೇಕು. ಮಾರ್ಕ್ಸು ತಾನಾಗ್ತಾನೆ ಬರುತ್ತೆ. ಶ್ರದ್ಧೆ, 1000 ಮೈಲುಗಳ ಪ್ರಯಾಣವೂ ಕೂಡ ಮೊದಲನೇ ಹೆಜ್ಜೆಯಲ್ಲಿ ಶುರುವಾಗುತ್ತೆ. ಇನ್ಕ್ಲೂಡಿಂಗ್ ಮೀ, ಯಾರೆಲ್ಲ ಇಲ್ಲಿ ಕೂತಿದ್ದೀವಿ ನೀವೆಲ್ಲರೂ ಸೇರಿಸ್ಕೊಂಡು, ನಮ್ಮ ಶಿಕ್ಷಕವರೆಗೂ ಸೇರಿಸ್ಕೊಂಡು, ಇವ್ರನ್ನೂ ಸೇರಿಸ್ಕೊಂಡು, ದ ಮೋಸ್ಟ್ ಈಸಿಯೆಸ್ಟ್ ಎಕ್ಸಾಮಿನೇಷನ್ ಇನ್ ಎವ್ರಿಬಡೀಸ್ ಲೈಫ್ ಇಸ್ 10th ಸ್ಟ್ಯಾಂಡರ್ಡ್ ಓನ್ಲಿ 10th ಸ್ಟ್ಯಾಂಡರ್ಡ್. ಆಫ್ಟರ್ 10th ಸ್ಟ್ಯಾಂಡರ್ಡ್ ನಾಟ್ ಅಟ್ ಆಲ್ ಈಸಿ, ಇಟ್ ಈಸ್ ಹೈಲಿ ಕಾಂಪಿಟೇಟಿವ್, ನಾಟ್ ಎ ಡಿಫಿಕಲ್ಟಿ. ಕಷ್ಟ ಇಲ್ಲ, ಸ್ಪರ್ಧೆ ಜಾಸ್ತಿ ಇದೆ. ಸ್ಪರ್ಧೆಗೆ ಹೋಗ್ಬೇಕು ಅಂತ ಇವ್ರದ್ದು ಬರಬೇಕು. ಅದು ತಂದೆದೊಂದು ಘಟನೆ ಆದರೆ ತಾಯಿದೊಂದು ಘಟನೆ ಇರಲಿ. ಒಂದು ಹೊರದೇಶದಲ್ಲಿ, ಭಾಳ 35-40 ವರ್ಷದಿಂದ ಹೊರದೇಶದಲ್ಲಿ ವಯಸ್ಸಾದಂಥ ತಂದೆ ತಾಯಿಗಳ ಕೆಲಸಕ್ಕೆ ಬಾರದವರು ಅಂತ ಕನ್ಸಿಡರ್ ಮಾಡಿ ಕಣ್ಣು ಕಾಣದೇ ಇದ್ದರೆ, ಎದ್ದು ಓಡಾಡಕ್ಕಾಗದೇ ಇದ್ದರೆ, ಅವ್ರ ಕೆಲಸವನ್ನು ಅವರು ಮಾಡ್ಕೊಳ್ಳೋಕೆ ಆಗದೇ ಇದ್ದರೆ, ಅಂಥ ತಂದೆ ತಾಯಿಗಳನ್ನ ದೂರದ ಯಾವುದೋ ಒಂದು ಕಾಡಿಗೆ ತಗೊಂಡೋಗಿ ಬಿಟ್ಟು ಬರ್ತಿದ್ರು ಮಕ್ಕಳು. ಇವತ್ತು ನಾವು ಮುದುಕ ಮುದುಕಿನ ಕರೆಗೆ ಹೋಗ್ತೀವಿ, ದಯಮಾಡಿ ಕರೆಕ್ಷನ್ ಮಾಡ್ಕೊಂಡು ನಾವು ಮುದುಕ ಮುದುಕಿನ ಕರೆಯೋದು ಬೇಡ, ಅಜ್ಜಿ ತಾತ ಅಂತ ಕರೆಯೋಣ, ಅಜ್ಜಿ ಅಂತ ಕರೆಯೋಣ ಗೌರವವಾಗಿ. ಮುದುಕ ಮುದುಕಿ ಅನ್ನೋದು ಬದಲಾಗಿ ವಯಸ್ಸಾಗಿದೆ ಅಷ್ಟೇ, ಬಟ್ ಅವ್ರಿಗೆ ಇನ್ನೂ ಗೌರವ ಜಾಸ್ತಿ ಆಗಿರುತ್ತೆ. ಹಾಗೆ ಒಂದು ಅಜ್ಜಿ ಕಣ್ಣು ಕಳ್ಕೊಂಡಿದೆ, ಎದ್ದು ಓಡಾಡೋಕ್ಕಾಗಲ್ಲ, ತನ್ನ ಕೆಲಸ ತಾನು ಮಾಡ್ಕೊಳಕ್ಕಾಗಲ್ಲ, ಇನ್ನೇನು ಮೂಲೆ ಹಿಡಿದು ಕೂತಿದೆ. ಇದು ನಮಗೆ ಯಾವತ್ತಿಗೂ ತೊಂದರೆ ಅಂತ ತಿಳ್ಕೊಂಡು ಮಗ ತನ್ನ ತಾಯಿನ ಕಾಡು ಬಿಡೋಕ್ಕೆ ಆ ಪದ್ಧತಿ ಪ್ರಕಾರ ಹೋಗ್ತಾನೆ. ಹೋಗುವಾಗ ನಡೆಯೋಕ್ಕಾಗಲ್ಲ ತಾಯಿಗೆ, ತನ್ನ ಹೆಗ್ಲ ಮೇಲೆ ಕೂರಿಸ್ಕೊಂಡು ನಡ್ಕೊಂಡು ಕಾಡು ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ನಡ್ಕೊಂಡು ಹೋಗುವಾಗ ಒಂದು ಶಬ್ದ ಕೇಳಿಸುತ್ತೆ ಮಗನಿಗೆ. ಏನು, ಕೈ ಸಿಕ್ಕುವಂಥ ಎಲೆ ಚೂರುಗಳನ್ನು, ರಂಬೆ ಕೊಂಬೆಗಳನ್ನು ಮುರಿದು ಕೆಳಗೆ ಬೀಳಿಸ್ತಿರ್ತಾನೆ ತಾಯಿ. ಮಗನಿಗೆ ಕೇಳಬೇಕು ಅಂತ ಅನ್ಸುತ್ತೆ, ಮೊದಲೇ ಕರ್ಕೊಂಡು ಹೋಗ್ಬಿಡ್ತಿರೋದು ದೂರಕ್ಕೆ. ಮತ್ತೇನಾದರೂ ಬೇಸರ ಮಾಡ್ಕೊಂಡ್ರೆ ಯಾಕೆ ಅಂದ್ಬಿಟ್ಟು ಕೇಳಕ್ಕೆ ಹೋಗಿಲ್ಲ, ದೂರ ಕರ್ಕೊಂಡು ಹೋಗಿ ಒಂದು ಕಲ್ಲು ಬಂಡೆ ಮೇಲೆ ಕೂರಿಸ್ತಾನೆ. ಕೂರಿಸಿದ ಮೇಲೆ ಅವನಿಗೆ ಕುತೂಹಲ ತಡ್ಕೊಳಕ್ಕಾಗಲಿಲ್ಲ, ಕೇಳ್ತಾನೆ, ಅಮ್ಮ ನಾನು ಅಲ್ಲೇ ಕೇಳೋಣ ಅಂದ್ಕೊಂಡೆ, ನೀನು ಬೇಸರ ಆಗ್ಬಾರ್ದು ಅಂತ ಕೇಳಿಲ್ಲ, ನಾನು ದಾರಿ ಉದ್ದಕ್ಕೂ ಬರಬೇಕಾದ್ರೆ ಮುರಿದು ಕೆಳಗಡೆ ಬೀಳಿಸ್ತಿದ್ದೆಲ್ಲ, ಏನಮ್ಮ ಅದು, ಏನಕ್ಕಮ್ಮ? ಕಂದ, ನನಗಾಗಲೇ ವಯಸ್ಸಾಯಿತು, ನಾನು ಇವತ್ತು ನಾಳೆ ಬದುಕಿರ್ತಲೂ ಸಾಧ್ಯ ಗೊತ್ತಿಲ್ಲ, ಇನ್ನೂ ಬಾಳಿ ಬದುಕಬೇಕಾಗಿರೋದು. ನನ್ನನ್ನು ಈ ಕಾಡು ಬಂದು ಬಿಟ್ಟು ಹೋಗುವಂಥ ಬರದಲ್ಲಿ ನೀನು ವಾಪಸ್ ಮನೆಗೆ ಹೋಗುವಾಗ ದಾರಿ ಮರ್ತೋಗ್ಬಾರ್ದು, ನಾನು ಎಲೆ ಚೂರುಗಳ ರಂಬೆ ಕೂರುಗಳ ದಾರಿ ಉದ್ದಕ್ಕೂ ಬೆಳೆಸ್ಕೊಂಡ್ಬಂದಿದ್ದೀನಿ, ಅದನ್ನ ಆರಿಸ್ಕೊಂಡು ಮನೆಗೆ ಹೋಗ್ಬೇಕಂತ ಮನೆ ತಲುಪ್ತೀಯ, ನಿಮ್ಮ ಕುಟುಂಬ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ. ಯಾವುದು ಶಿಕ್ಷಣ? ತಾಯಿಲ್ಲ, ತಂದೆ, ಮಗನ. ಇಲ್ಲಿಗೂ ಗಂಡ ಹೆಂಡತಿ ಇಬ್ಬರು ಮಕ್ಕಳು, ಒಂದು 5 ವರ್ಷದ ಮಗು, ಒಂದು 7 ವರ್ಷದ ಮಗು ಕರ್ಕೊಂಡು ಸರ್ಕಸ್ ನೋಡಕ್ಕೆ ಹೋಗ್ತಾರೆ. ಸರ್ಕಸಲ್ಲಿ ಟಿಕೆಟ್ ತರ ಬರ್ತಿರುತ್ತೆ. ವಯಸ್ಕರಿಗೆ 50 ರೂಪಾಯಿ, 6 ವರ್ಷದ ಕೆಳಪಟ್ಟವರಿಗೆ ಅರ್ಧ ಚಾರ್ಜ್ 25 ರೂಪಾಯಿ, 6 ವರ್ಷದ ಮೇಲ್ಪಟ್ಟವ್ರಿಗೆ 50 ರೂಪಾಯಿ. ಗಂಡ ಹೆಂಡತಿ ಟಿಕೆಟ್ ತಗೋಬೇಕು. ಇಬ್ಬರು ಮಕ್ಕಳಿಗೆ ಎಲ್ಲ ನೋಡಿ ಗಮನಿಸಿ, 5 ಮತ್ತು 7 ಏನು ವ್ಯತ್ಯಾಸ ಇರಲ್ಲ. 8 ಮತ್ತು 10ನೇ ಕ್ಲಾಸ್ ಮಕ್ಕಳಿಗೆ ವ್ಯತ್ಯಾಸ ಇಲ್ಲ. ಇಬ್ಬರು ಒಂದೇ ತರ ಕಾಣಿಸ್ತಿರ್ತಾರೆ. 3 ಫುಲ್ ಟಿಕೆಟು, 1 ಹಾಫ್ ಟಿಕೆಟ್ ಕೊಡಪ್ಪ ಅಂತ ಕೇಳ್ತಾನೆ ಕೌಂಟರ್ಗೆ. ಅಪ್ಪ ಕೌಂಟರ್ ಕೂತಿದ್ದವನು ಇಬ್ಬರು ಮಗಳು ಗಮನಿಸ್ತಾರೆ, ಯಾರು ಹಾಫು? ಈ ಮಗು 5 ವರ್ಷ, ಈ ಮಗು 7 ವರ್ಷ.
ನೀವು ಫುಲ್ ಕೊಡಿ, ಕಾಫ್ ಕೊಡಿ, ನಮಗೆ ಫುಲ್ ಕೊಡಿ. ಅವ್ನು ತಮಾಷೆ ಮಾಡ್ತಾನೆ ಒಳಗಡೆ ಇರೋರು ಟಿಕೆಟ್ ತಗೊಳ್ಳೋದು. ತಮಾಷೆ ಸೀರಿಯಸ್ ಆಗಿದೆ. ಇವತ್ತು ನಡೀತಿರೋದು ಟ್ರೆಂಡ್ ಹಂಗಲ್ವೇ? ಅಲ್ಲ ಸ್ವಾಮಿ, ಆ ಇಬ್ಬರು ಮಕ್ಕಳು ನೋಡೋದು ಒಂದೇ ವಯಸ್ಸು ಥರ ಕಾಣಿಸ್ತಾರೆ. ನೀವು 7 ವರ್ಷ ಬಂದಾಗ 10, 5 ಅಂದ್ಕೊಂಡು 6 ಒಳಗಡೆ ಅಂದ್ಕೊಂಡು ಇಬ್ರು ಹಾಫ್ ಟಿಕೆಟ್ ತಗೊಂಡು ನೀವಿಬ್ರು ಫುಲ್ ಟಿಕೆಟ್ ತಗೊಂಡು 25 ರೂಪಾಯಿ ಉಳಿಸ್ಬೋದಿತ್ತಲ್ಲ ಅಂತ ಹೇಳಿ. ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ, ಹೌದು ಸ್ವಾಮಿ ನನ್ನ ತಲೆಗೆ ಬಂದಿತ್ತು. ಒಂದು ವೇಳೆ ನಾನು 25 ರೂಪಾಯಿ ಉಳಿಸಕ್ಕೆ ಹೋಗಿದ್ರೆ ನನ್ನ ಇಡೀ ಜೀವನ ಪೂರ್ತಿ ನನ್ನ ಮಕ್ಕಳ ಮುಂದೆ ತಲೆ ತಗ್ಗಿಸ್ತಾ ಇದ್ದೆ. ನನಗೆ ಹಣ ಬೇಕಿಲ್ಲ, ಸರಿಯಾದ ದಾರಿನಲ್ಲಿ ಪ್ರಾಮಾಣಿಕ ಮಾರ್ಗದಲ್ಲಿ ನನ್ನ ಮಕ್ಕಳನ್ನ ಬೆಳೆಸೋದು ನನಗೆ ಬೇಕಿತ್ತು. ಬಂದವರು ಇವತ್ತು ನಾವು ಹೇಳಿದ್ರೆ ಯಾವುದನ್ನು ಮಕ್ಕಳು ಫಾಲೋ ಮಾಡಲ್ಲ. ನಾವೆಲ್ಲ ಹೇಗೆ ನಡ್ಕೋತೀವಿ, ಹೇಗೆ ವರ್ತಿಸ್ತೀವಿ ಅದನ್ನು ಫಾಲೋ ಮಾಡ್ತಾರೆ. The negative thinker sees difficulties in every opportunities. A positive thinker sees opportunities in every difficulties. ಋಣಾತ್ಮಕವಾಗಿ ನೋಡುವಂಥ ಯಾವುದೇ ವ್ಯಕ್ತಿ ಪ್ರತಿಯೊಂದು ಸಂದರ್ಭವನ್ನು ಕಷ್ಟ ನನಗೆ ಸಾಧ್ಯ ಇಲ್ಲ ಅಂತ ಹೇಳ್ತಿರ್ತಾನೆ. ಧನಾತ್ಮಕವಾಗಿ ಚಿಂತೆ ಮಾಡುವ ಪ್ರತಿಯೊಬ್ಬ ವ್ಯಕ್ತಿ ಎಂಥದೇ ಕಷ್ಟದ ಪರಿಸ್ಥಿತಿಯನ್ನು ಅವಕಾಶವನ್ನಾಗಿ ಪರಿವರ್ತನೆ ಮಾಡಿಕೊಂಡು ಯಶಸ್ಸನ್ನು ಕಾಣ್ತಾನೆ. 10th ತಾವೆಲ್ಲರೂ ಪಾಸ್ ಆಗೇ ಆಗ್ತೀರಿ. ಅಷ್ಟು ಕಷ್ಟಪಟ್ಟು ಪಾಸ್ ಮಾಡೋಕ್ಕೋಸ್ಕರ ನಾವು ಇಷ್ಟರ ಶ್ರಮ ಹಾಕಬೇಕಾಗಿಲ್ಲ. ಅತ್ಯುನ್ನತವಾದಂತಹ ಮಾರ್ಕ್ಸ್ನ ಕಳ್ಕೊಂಡು ನಾನು ಇವತ್ತು ಪರಿಸ್ಥಿತಿ ಹೆಂಗೆ ಅಂದ್ರೆ ನಮ್ಮ ತಂದೆ ತಾಯಿಯಿಂದಲೂ ಯಾವುದೇ MLA ಮನೆಗೋ, ಸಾರಿ ಇದು ಯಾವುದೋ ವ್ಯಕ್ತಿನ ಉದ್ದೇಶ ಪಡ್ಕೋಲ್ಲ, ಯಾವುದೋ ಕಾರ್ಪೊರೇಟರ್ ಮನೆಗೋ, ಯಾವುದೋ ಘನತೆಯಿಂದ ಇದ್ದಂಥ ಯಾವುದೋ ವ್ಯಕ್ತಿ ಮನೆಗೆ ಹೋಗಿ ಕೈಯೋ ಕಾಲ ಹಿಡಿದು ನನ್ನ ಮಗನಿಗೆ ಸೀಟ್ ಕೊಡಿಸಿ ಹೇಳಿ, ನನ್ನ ಮಗಳಿಗೆ ಸೀಟ್ ಕೊಡಿಸಿ ಅಂತ ಕೇಳುವಂಥ ಸಂದರ್ಭ ಬರಬಾರ್ದು. ನನ್ನ ಮಗನು 98, ನನ್ನ ಮಗಳು 97, 99 ಯಾವ ಕಾಲೇಜ್ಗೆ ಅಪ್ಲಿಕೇಶನ್ ಹಾಕಿದ್ರು ಸೀಟ್ ಸಿಗುತ್ತೆ ಅನ್ನೋ ಮಟ್ಟಿಗೆ ಸ್ಕೋರ್ ಮಾಡಬೇಕು ಅಂದ್ರೆ ಕಷ್ಟಪಡಲೇಬೇಕು. ಇಷ್ಟಪಟ್ಟು ಮಾಡುವ ಯಾವ ಕೆಲಸನೂ ಕಷ್ಟ ಆಗಲ್ಲ, ಕಷ್ಟಪಟ್ಟು ಮಾಡುವ ಯಾವ ಕೆಲಸನೂ ಇಷ್ಟ ಆಗಲ್ಲ. ಚಾರ್ಲ್ಸ್ ಡಾರ್ವಿನ್ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಅದರಲ್ಲಿ 2 ಸ್ಟೇಟ್ಮೆಂಟು ತುಂಬ ಅಚ್ಚುಮೆಚ್ಚು. ಅದರ ಅಳವಡಿಸೋದಕ್ಕೆ ಇವತ್ತು ನೀವೆಲ್ಲರ ಮುಂದೆ ಇಷ್ಟು ಧೈರ್ಯವಾಗಿ ನಿರಂತರವಾಗಿ ಮಾತಾಡಲಿಕ್ಕೆ ದಾರಿ ದೀಪವಾಗಿದೆ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸರ್ವೈವಲ್ ಆಫ್ ಫಿಟ್ನೆಸ್. ಬದುಕಬೇಕು ಅಂದರೆ ಹೋರಾಟ ಮಾಡಲೇಬೇಕು. ಯಾರು ಸರಿಯಾಗಿ ಹೋರಾಟ ಮಾಡ್ತಾರೆ ಅವ್ರು ಬದುಕೆ ಬದುಕ್ತೀರಿ. ನಿಮ್ಮ ಕಣ್ಣು ಮುಂದೆ ಒಂದು ಬೆಟ್ಟವನ್ನು ನೆನಪಿಟ್ಕೊಳ್ಳಿ. ಸಿದ್ಧಗಂಗಾ ಬೆಟ್ಟನೋ ಅಥವಾ ಸಾಲುಮರದ ಬೆಟ್ಟ ನೋಡಿದಾಗ ಏನು ಎಷ್ಟು ಎತ್ತರಕ್ಕಿದೆಯಪ್ಪ, ಹತ್ತಕ್ಕಂತೆ ಸಾಧ್ಯ ಆಗುತ್ತಾ ಅಂತ ನೀವು ಕೆಳಗಡೆ ನಿಂತ್ಕೊಂಡೇ ಯೋಚನೆ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಒಂದೊಂದೇ ಬೆಟ್ಟನ್ನ ಹತ್ತಿ ಮೇಲೂ ನಿಂತ್ಕೋ, ತುದಿಗೆ ಹೋದ್ಮೇಲೆ ಬೆಟ್ಟ ನೀನು ಕಾಲ್ಪೆಗಡೆ ಇರುತ್ತೆ, ನೀನು ಬೆಟ್ಟದ ಮೇಲೆ ಇರ್ತೀಯ. ಯಶಸ್ಸು ಕೂಡ ಆಗಬೇಕು. ನೀನು ಶ್ರಮಪಟ್ಟು ಆಸಕ್ತಿಯಿಂದ ಶ್ರದ್ಧೆಯಿಂದ ಓದಿದೆ ಆದರೆ ಕರ್ನಾಟಕ ರೀಚ್ ಆಗ್ತದೆ ಅಂತ ಹೇಳಿ ನಾನು ನೀವೆಲ್ಲ 30-25 ವರ್ಷಗಳ ಹಿಂದಿನ ಸೋಷಿಯಲ್ ಸೈನ್ಸ್ನ ಓದುವಾಗ ಜಾಗ್ರಫಿನಲ್ಲಿ ಓದ್ತಾ ಇದ್ದೀವಿ. ಇಂಡಿಯಾ ವಾಸ್ ಡೆವಲಪಿಂಗ್ ಕಂಟ್ರಿ ಅಂತಲೇ ಇತ್ತು ಆಗಲೂ ಕೂಡ. ಈಗಲೂ ನೀವು ಜಾಗ್ರಫಿ ಓದ್ತಾ ಇದ್ದೀರಿ. ಈಗಲೂ ಏನು ಡೆವಲಪಿಂಗ್ ಕಂಟ್ರಿ. ಇನ್ನು 50 ವರ್ಷ ಬಿಟ್ಕೊಂಡು ಸಿಲೆಬಸ್ ನೋಡೋಣ, ವಿಲ್ ಬಿ ಡೆವಲಪಿಂಗ್ ಕಂಟ್ರಿ ಆಗ್ಬೋದೇನೋ ಅಷ್ಟೇ. ಬಿಕಾಸ್ INDIA India is not developed in Asia because of people are like me and you are not concentrating on present tense, simply dreaming about future, worrying about past. ಈಗ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. 10th ಅಲ್ಲಿ ಇದ್ದೀರಿ, 10th ಸಿಲೆಬಸ್ಸು, 10th ಪೋರ್ಷನ್, 10th ಪ್ರಿಪರೇಟರಿ, 10th ಫೈನಲ್ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಡೋಂಟ್ ಥಿಂಕ್ ಅಬೌಟ್ ಹೈಯರ್ ಡ್ರೀಮ್. ನಿಮಗೆ ಅವ್ರಿಗೂ ಮನಮುಟ್ಟುವಂಥ ಒಂದು ಕೊನೆಯ ವಾಕ್ಯ, ನಾವು ನೋಡಲು ಸುಂದರವಾಗಿದ್ದರೆ, ಸುಂದರ ಅಂದ ತಕ್ಷಣ ಬ್ಯೂಟಿ ಕಾನ್ಷಿಯಸ್ ಹೋಗೋದು ಬೇಡ. ಅಂಗಾಂಗಗಳೆಲ್ಲ ವೈಫಲ್ಯಗಳಿದೆ, ಅಂಗವಿಕಲತೆಯಿಂದ ಎಲ್ಲ ಅಂಗಗಳು ಆಕ್ಟಿವ್ ಕಂಡೀಷನ್ ಇದ್ದು ಆರೋಗ್ಯವಂತರಾಗಿ ಜನಿಸಿದ್ರೆ ಅಂತ. ನಾವು ನೋಡಲು ಸುಂದರವಾಗಿದ್ದರೆ ನಮ್ಮ ತಂದೆ ತಾಯಿಯಂದಿರು ನಮಗೆ ನೀಡಿದ ಕಾಣಿಕೆ. ನಾವು ನೋಡಲು ಸುಂದರವಾಗಿದ್ದರೆ ನಮ್ಮ ತಂದೆ ತಾಯಿಯಂದಿರು ನಮಗೆ ನೀಡಿದ ಕಾಣಿಕೆ. ನಾವು ನಮ್ಮ ಬದುಕನ್ನು ಸುಂದರವಾಗಿಸಿಕೊಂಡರೆ ತಂದೆ ತಾಯಿಯಂದಿರಿಗೆ ನಾವು ನೀಡುವ ಕಾಣಿಕೆ. ಎಲ್ಲರೂ ಮಾರ್ಕ್ಸ್ನಲ್ಲಿ ಓಡ್ತಾ ಇದ್ದೀವಿ. ಆದರೂ ನಮಗೆ ಒಂದು ಕಾಂಪಿಟೇಷನ್ ಸ್ಕೂಲ್ ನಡೆಸೋಕ್ಕೆ ಇಷ್ಟ ಇಲ್ಲ. ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸಂಸ್ಕಾರ ಕೊಡಬೇಕು ಅಂತ. ಬಹುಶಃ ನೀವೆಲ್ಲರ ಮಕ್ಕಳು ರೈಟ್ ಪ್ಲೇಸಲ್ಲಿ, ರೈಟ್ ಜಾಗದಲ್ಲಿ, ಸರಿಯಾದ ವ್ಯಕ್ತಿಗಳ ಜೊತೆಗೆ ವಿದ್ಯೆ ಕಲಿತಿದ್ದಾರೆ ಅನ್ನೋದು ನಿಮಗೆ ನಿಜವಾಗಿ ಮನದಟ್ಟಾಗಿದ್ರೆ ಕೊಡಿ ನಾವೆಲ್ಲ ಶಿಕ್ಷಕರಿಗೆ ಅಂತ ನಾವು ಕಳೆದ 2 ವರ್ಷದ ICS ರಿಸಲ್ಟ್ ತಗೊಂಡು ಕೂಡ ಜಿಲ್ಲೆಯ ಮತ್ತು ತಾಲೂಕಿನ ಟಾಪರು ನಮ್ಮದೇ ಶಾಲೆ ICS ಟೆಕ್ನಾಲಜಿ ಶಾಲೆ. ನೀವು ಚೆಕ್ ಮಾಡ್ಕೋಬಹುದು. ಕಳೆದ ವರ್ಷ 2 ವರ್ಷದ ಸತತ ತಗೊಂಡಾಗ 2 ವರ್ಷನೂ ಜಿಲ್ಲೆ ಮತ್ತು ತಾಲೂಕು. ಈ ವರ್ಷನೂ ಜಿಲ್ಲೆಗೆ ಮತ್ತು ತಾಲೂಕಿಗೆ ನಮ್ಮದೇ ಶಾಲೆ ಮಕ್ಕಳು ಟಾಪರ್ ಆಗ್ತಾರೆ. ಅತ್ಯಂತ ತಾಳ್ಮೆಯಿಂದ, ಶ್ರದ್ಧೆಯಿಂದ ಇಷ್ಟೊತ್ತು ನನ್ನನ್ನು ಸಹಿಸಿಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ, ಜಗತ್ತನ್ನು ಬೆಳಗಿಸಲಿಕ್ಕೆ ಒಬ್ಬ ಸೂರ್ಯದೇವ ಬೇಕು, ಬದುಕನ್ನು ಬೆಳಗಿಸಲಿಕ್ಕೆ ಒಂದು ಪುಸ್ತಕ ಬೇಕೇ ಬೇಕು ಅಂತ ಹೇಳಿ ಪುಸ್ತಕದ ದಾಸರಾಗಿ ತಲೆ ಬಗ್ಗಿಸಿ ಪುಸ್ತಕವನ್ನು ಓದಿ ನಿಮ್ಮೆಲ್ಲರನ್ನ ತಲೆ ಎತ್ತುವ ಹಾಗೆ ಪುಸ್ತಕ ಮಾಡುತ್ತೆ. ಮೊಬೈಲಿಂದ ದೂರ ಇರಿ,
ತುಂಬ ವ್ಯಾಖ್ಯಾನಗಳು, ತುಂಬ ವಿವರಗಳನ್ನ, ತುಂಬ ವಿಚಾರಗಳನ್ನ ಕೊಡ್ತಾ ಹೋದರೆ ಸಮಯ ಸಾಕಾಗುವುದಿಲ್ಲ. ಇವತ್ತಿನ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಇದು. ನೆಕ್ಸ್ಟ್ ನಮ್ಮ ಅಧ್ಯಕ್ಷರು ಈ ಉದ್ದೇಶ ಮಾತಾಡ್ತಾರೆ. ಜ್ಯೋತಿ ಪ್ರಧಾನ ಮನವಿಗೆ ಹಾಡು, ಡ್ಯಾನ್ಸು, ನೃತ್ಯ ಏನೂ ಇಲ್ಲ. ನಾವು ಮುಖ್ಯವಾಗಿ ಜೀವನಕ್ಕೆ, ನಮ್ಮ ಬದುಕಿಗೆ ಬೇಕಾಗಿರುವಂಥ ವಿಚಾರಗಳು ಸಿಕ್ಕಿದೆ ಅಂತ ನಾನು ಅಂದ್ಕೊಂಡು ನನ್ನ ಮಾತುಗಳಿಗೆ ವಿರಾಮ ಮಾಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. A big thank you to our principal sir for sharing valuable insights on the significance of Guru Vandana. Thank you, sir. Instruction does much. Yeah, you heard me right. Instruction does much, but encouragement is everything. Now, I would like to call on Honorable Chairperson Dr. Kumar P.R. sir to address the gathering. ವೇದಿಕೆಯಲ್ಲಿ ನಡೆದಿರುವ ಎಲ್ಲ ಶಾಲಾ ಪೋಷಕರಿಗೆ ಧನ್ಯವಾದಗಳು. ಹಾಗೂ ವೇದಿಕೆಯಲ್ಲಿ SLC ಎಕ್ಸಾಮಿಗೆ ಸಜ್ಜರಾಗಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು. ಈಗಾಗಲೇ ಗಣೇಶರವರು ಭಾಳ ದೀರ್ಘವಾಗಿ ಸುದೀರ್ಘವಾಗಿ ಹೇಳಬೇಕಾದ್ರೆ ಎಲ್ಲವನ್ನೂ ಹೇಳಿದ್ದಾರೆ. ಹೆಚ್ಚು ಮಾತಾಡೋದಲ್ಲ, ಅರ್ಥ ಇಲ್ಲ. ಒಂದೇ ನಿಮಿಷ ಸರ್ ಹೇಳಿದ್ರು, ಬದುಕು ಇಷ್ಟು ದೊಡ್ಡದು, ಇಷ್ಟು ಚೆನ್ನಾಗಿದೆ. ನೋಡಿ, ಮಕ್ಕಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಚೆನ್ನಾಗಿ ಕಾಣ್ತಾ ಇದ್ದಾರಾ? ಯಾಕಂದ್ರೆ ಅವರು ಭಾರತೀಯ ನಾಗರಿಕರಾಗಿ ಕೂತಿದ್ದಾರೆ. ಚೆನ್ನಾಗಿ ಕಾಣ್ತಾ ಇಲ್ವ ನೀವು? ಚೆನ್ನಾಗಿ ಕಾಣ್ತಾ ಇದ್ದೀರಾ? ಅದಕ್ಕೊಂದು ಸಿಂಪಲ್ ಸೆಂಟೆನ್ಸ್ ಇದೆ. ಸಿಂಪ್ಲಿಸಿಟಿ ಇಸ್ ದ ಸೀಕ್ರೆಟ್ ಆಫ್ ಎವರ್ ಶೈನಿಂಗ್ ಬ್ಯೂಟಿ. ನಾವೆಷ್ಟು ಸಿಂಪಲ್ ಆಗಿರ್ತೀವಿ ಅಷ್ಟು ಚೆನ್ನಾಗಿ ಕಾಣ್ತೀವಿ. ನಾವೆಷ್ಟು ಅಸನ್ಮುಖರಾಗಿರ್ತೀವಿ ಅಷ್ಟು ದಿನ ಬದುಕಿರ್ತೀವಿ. ನಾನು ಬಹಳ ದಿನಗಳಿಂದ ಒಂದು ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಇಷ್ಟು ದೊಡ್ಡ ಜೀವನದಲ್ಲಿ ಮಕ್ಕಳು ಯಾಕೆ ತಪ್ಪು ಮಾಡ್ತಾರೆ? 98% ಬರಬೇಕಾಗಿತ್ತು, 95 ಬಂತು, ಬಾಲಕಿ ಏನಾಕೊಂಡ್ಬಿಟ್ಲು. SLC ಫೇಲ್ ಆಗಬಿಟ್ಟ, ಹುಡುಗ ಬೆಂಕಿ ಕಂಬಿಟ್ಟ. ತಂದೆ ತಾಯಿ ಬೈಕ್ ಕೊಡಿಸ್ಲಿಲ್ಲ, ರೈಲಿಗೆ ತಲೆ ಕೊಟ್ಬಿಟ್ಟ. ಏನಿದು? ಇದಕ್ಕೆ ನೀವೇ ಉತ್ತರ. ಬದುಕು ತುಂಬಾ ದೊಡ್ಡದಿದೆ, ಸವಿಸ್ತಾರವಾಗಿದೆ. ಧೈರ್ಯ ಒಂದು ಬೇಕಷ್ಟೇ ಗೆಲ್ಲಲಿಕ್ಕೆ. ನೀವೆಲ್ಲ ಗೆದ್ದೀರಾ ಅಂತೇಳಿ ನನಗೊಂದು ಸಹಮತ ಇದೆ. ಜಾಸ್ತಿ ಹೊತ್ತು ಇಲ್ಲಿ ಮಾತಾಡೋದು ಬೇಡ. ನನ್ನ ಮಕ್ಕಳಿಗೆ ಮತ್ತೊಮ್ಮೆ ಹೇಳೋದು, ಧೈರ್ಯ ಇರಲಿ. ಧೈರ್ಯಂ ಸಾಹಸ ಲಕ್ಷಣಂ. ಧೈರ್ಯ ನಿಮ್ಗೆ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ನೀವು ಗೆಲ್ತೀರಿ. ಧೈರ್ಯ ಕಳ್ಕೊಂಡ್ರೆ ನಾವೇನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ? ನಾವೇನಾದ್ರೂ ಒಂದು ನಿರ್ಧಾರವನ್ನು ತಗೋಬೇಕಾದ್ರೆ ಒಂದು ನಿಮಿಷ ಯೋಚನೆ ಮಾಡಬೇಕು. ನಮ್ಮ ತಂದೆ ತಾಯಿ, ನನ್ನ ಕುಟುಂಬ, ನನ್ನ ಸಮಾಜ, ಇದಕ್ಕೆ ಏನು ಉತ್ತರ, ನನ್ನಿಂದ ಏನು ಉತ್ತರ ಅನ್ನೋದು ನೀವೆಲ್ಲರೂ ಒಂದ್ಸಲ ಯೋಚನೆ ಮಾಡಬೇಕು. ನಿಮಗೆ ಬದುಕಲ್ಲಿ ಈ ಒಂದು ಧೈರ್ಯವನ್ನು ತುಂಬುತ್ತಾ ನಿಮ್ಮ ಬದುಕು ಅಸನ್ಮುಖವಾಗಿರಲಿ ಅಂತ ಅನಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷೀಯ ನುಡಿಗಳನ್ನು ನುಡಿದು ನಮ್ಮೆಲ್ಲರಿಗೆ ಸ್ಫೂರ್ತಿ ಮತ್ತು ಆಶೀರ್ವದಿಸಿದ ಶಾಲೆಯ ಅಧ್ಯಕ್ಷರಿಗೆ ಹೃತ್ಪೂರ್ವಕ ಧನ್ಯವಾದಗಳು. And now let us hear from our senior students as they share their reflection and memories of their journey in this school. Now I call upon Nitin to share his opinion. Good evening, one and all present here. I am Nitin Raj, student of class 10 ICSE, studying in this school from past 12 years. Today, on this occasion of Guru Vandana, I feel proud and grateful. Our teachers are the true architects of our future. Our school is not just a place of learning, it is our second home. It is a big place where we grow with the discipline and values. Our teachers are caring, supporting and dedicated. A guru is not just a teacher, but a guide, a mentor and a source of inspiration. They teach us honesty, respect and teamwork. Their patience and dedication motivate us to become a better human being. Because of our teachers, learning becomes meaningful and enjoyable. They treat us like their own children. As student of class 10, we feel confident because of their guidance. They guide us not only in studies but also in life.
We are proud to be students of this school. On behalf of all students, I thank our teachers sincerely. We promise to respect and follow our teachings always. Thank you. Have a nice day. Now I call Chandana to share her opinion. I am Chandana of class 10 ICSE. I am studying here from 12 years. We are lucky to be part of this institution because here not only teaches the book but also teaches the life lesson which will shape our future. It isn't just a school, it's a community, fuels our passion and shape our future to be a responsible individual. I would like to express my heartfelt gratitude to my teachers for being a guiding light, inspiration and mentor to us. Thank you. Good evening everyone present here. Myself Sadhna. Being a hostel, I would like to share a few words about my experience here. I am having a wonderful time here. Sometimes I do miss my parents. Though here I have found a second home here. Having friends who support everywhere, and the faculties here and the management is the best part of where I find myself. And I discovered everything here about what I am. I would thank and feel my gratitude to everyone present here and my teachers and our principal sir and our chairman sir for giving us this wonderful experience. Thank you. Now I call Gagan M to share his opinion. I am Gagan Gowda. I am studying in this school from past 3 years. Firstly, I would thank my principal sir, our teachers and our management for providing good academics with cultural activities. Thank you. Now I call Shankar to share his opinion. Good evening everyone. I am Shankar Gowda of class 10 ICSE. School is not just about the books, it is the launchpad of our life. School is a place where we learn to study and practice and to solve problems, but also a place where we learn to respect and get to know how to do our best. Thank you. Good evening to everyone, my adult present here. I am Bhuwana Yu from grade 10 state. I am going to express my experience about this school. So when I came here, everyone helped me and supported me to adjust here. When I became stressed in understanding any chapters in any subject, teachers helped me. Teachers were like my backbones. I would like to say my gratitude to chairman sir, principal sir and all my lovely teachers. Thank you. 2 ವರ್ಷಗಳಿಂದ ನಾನು ವ್ಯಾಸಂಗ ಮಾಡ್ತಿದ್ದೇನೆ. ಪ್ರಾರಂಭದಲ್ಲಿ ನನಗೆ ತುಂಬ ಬೇಸರವಾಗುತ್ತಾ ಇತ್ತು. ಹೋಗ್ತಾ ಫ್ರೆಂಡ್ಸ್ ಟೀಚರ್ಸ್ ಎಲ್ಲ ಜೊತೆ ಹೊಂದ್ಕೊಳ್ತಾ ಹೋಗ್ತಾರೆ. ಹಾಗೂ ನಮ್ಮ ಪ್ರಾಂಶುಪಾಲರಾದ ಗಣೇಶ್ ಸರ್ ಅವರ ಮಾರ್ಗದರ್ಶನ ಹಾಗೂ ಅವರ ಮಾತುಗಳನ್ನು ಕೇಳಿ ತುಂಬ ಸಂತೋಷವಾಗುತ್ತಿತ್ತು. ಅವರು ಹೇಳಿದ ಮಾತುಗಳಲ್ಲಿ ನನಗೆ ಇಷ್ಟವಾದದ್ದು ಒಂದು ಎಂದರೆ ಹಾಗೆ ಹೇಳಿದಂತೆ ನಾವು ನೋಡಲು ಸುಂದರವಾಗಿದ್ದರೆ ನಮ್ಮ ತಂದೆ ತಾಯಿ ನಮಗೆ ನೀಡಿದ ಕಾಣಿಕೆ, ನಾವು ನೋಡಲು ಸುಂದರವಾಗಿದ್ದರೆ ನಮ್ಮ ತಂದೆ ತಾಯಿಯಂದಿರು ನಮಗೆ ನೀಡಿದ ಕಾಣಿಕೆ, ನಮ್ಮ ಬದುಕನ್ನು ಸುಂದರವಾಗಿಸಿಕೊಂಡರೆ ನಮ್ಮ ತಂದೆ ತಾಯಿಯಂದಿರಿಗೆ ನಾವು ನೀಡುವ ಕಾಣಿಕೆ, ನಮ್ಮ ಬದುಕನ್ನು ಸುಂದರವಾಗಿಸಲು ಪ್ರಯತ್ನಿಸುತ್ತಿರುವ ಹಾಗೂ ಸಹಾಯ ಮಾಡುತ್ತಿರುವ ಎಲ್ಲ ಶಿಕ್ಷಕರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು SSHK 10ನೇ ತರಗತಿಯ ಸ್ಟೇಟ್ ವಿಭಾಗದ ವಿದ್ಯಾರ್ಥಿ. ನಾನು 9ನೇ ತರಗತಿಗೆ ಕಳೆದ ವರ್ಷ ಈ ಶಾಲೆಗೆ ಬಂದಿದ್ದು ನನಗೆ ತುಂಬಾ ಇಷ್ಟ ಆಗಿದೆ. ಕಾರಣ ಫ್ರೆಂಡ್ಸ್ ಹಾಗೂ ಡೆಡಿಕೇಟೆಡಿಂದ ಪಾಠ ಮಾಡಿದಂತಹ ಎಲ್ಲ ಟೀಚರ್ಸ್ಗಳು. ನಮಗೆ ಕಾನ್ಸೆಪ್ಟ್ಗಳನ್ನು ಅರ್ಥ ಆಗಲಿಲ್ಲ ಅಂದರೆ ಬೀಳೋದಿಲ್ಲ. ಟೆಸ್ಟ್, ಸೈಕಲ್ ಟೆಸ್ಟ್, UT, OT, ಪ್ರಿಪರೇಟರಿ ಅಂತ ಎಷ್ಟು ಸಾಧ್ಯವೋ ಅಷ್ಟು ಪರೀಕ್ಷೆಗೆ ಸಿದ್ಧಗೊಳಿಸುತ್ತಿದ್ದಾರೆ. ಅಂಥ ಟೀಚರ್ಸ್ ಟೀಮ್ ಮಾಡಿದಂತಹ ಡಾಕ್ಟರ್ ಸರ್ಗೆ ಮತ್ತು ಗಣೇಶ್ ಸರ್ಗೆ ನನ್ನ ನಾನು ಏನನ್ನಾದರೂ ಸಾಧಿಸಬಹುದು ಎಂಬ ಆತ್ಮವಿಶ್ವಾಸ ನೀಡಿದಂತಹ ಎಲ್ಲ ಟೀಚರ್ಸ್ಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ. Good evening, one and all present here. My name is Ramya, studying in class 10. I have been studying in the school for past 10 years. I feel very happy and proud to speak a few words in this special occasion of Thiruvananthapuram. This school has given me a lot of memories and valuable lessons. And
the teacher has guided me a lot, not only in academics but also in structuring my character and confidence. I thank all my teachers for being supportive and encouraging. I also thank to my parents for being constant support. As this is my last year, I feel both happy and emotional. On this special occasion, I sincerely thank all my teachers for their patience, support, and care and love. Thank you, and Chaitra. Good evening everyone. Myself Chaitra K. I am studying in 10th Diamond. I feel proud to share my opinion on Guru Vandanam. Guru is just not a teacher but also a guide who shows a right path in our life. Our teachers have provided us a discipline, value, knowledge. Since this is my last year, I will carry my beautiful memories and deep grateful thank for our teachers. Thank you. ಸಮಾರಂಭದ ಕುಣಿಗಲ್ ವ್ಯಾಲಿ ಮತ್ತು ವಿಜಯ PU ಕಾಲೇಜಿನ ಗುರುವಂದನ ಮತ್ತು ಜ್ಯೋತಿ ಪ್ರದಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಸಂಸ್ಥೆಯ ಸಂಸ್ಥಾಪಕರು ತುಂಬ ಪ್ರತಿಭಾನ್ವಿತರು ಆಗಿರ್ತಕ್ಕಂಥ ಡಾಕ್ಟರ್ ಕುಮಾರ್ ಸರ್ ಅವರೇ ಹಾಗೂ ಈ ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಗಣೇಶ ಸರ್ ಅವರೇ, ಸಿಬ್ಬಂದಿ ವರ್ಗದವರೇ, ನಮ್ಮ ನೆಚ್ಚಿನ ಶಿಕ್ಷಕ ಮಿತ್ರರೇ, ಈ SSLC ವ್ಯಾಸಂಗ ಮಾಡ್ತಿರ್ತಕ್ಕಂಥ ICSE ಮತ್ತು ಸ್ಟೇಟ್ನ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪೋಷಕರು, ನಾನು ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನ 3 ವರ್ಷಗಳಿಂದ ಸರ್ವಿಸ್ ಮಾಡ್ತಾ ಇದ್ದೇನೆ. ನನ್ನ ದೊಡ್ಡ ಮಗ ಕೂಡ ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ PUCವರೆಗೂ ಇಲ್ಲೇ ವ್ಯಾಸಂಗ ಮಾಡಿದ್ದಾರೆ. ಈಗ ಮೆಡಿಕಲ್ನಲ್ಲಿ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಹೇಳೋಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಅದರ ಸಂಪೂರ್ಣ ಹೊಣೆಗಾರರು, ಅದಕ್ಕೆ ಪ್ರಾಯೋಜಕರು ಮತ್ತು ಪ್ರೋತ್ಸಾಹಿಗಳು ನಮ್ಮ ಡಾಕ್ಟರ್ ಕುಮಾರ್ ಸರ್. ಯಾಕೆಂದರೆ ನಾನು ಯಾವುದೇ ಸಮಾರಂಭಕ್ಕೆ ಹೋದರೆ ಮೊದಲು ಒಂದೆರಡು ಮಾತಾಡೋಕ್ಕಾದ್ರೂ ಅವಕಾಶ ಕೊಡಿ ಅಂತ ಕೇಳ್ತೀನಿ. ಹೇಳೋಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಈ ಸಂಸ್ಥೆ ಬಗ್ಗೆ ಸುತ್ತಮುತ್ತಲ ಸಂಸ್ಥೆಗಳಿವೆ, ಅದಕ್ಕೆಲ್ಲ ತುಲನೆ ಮಾಡಿ ನಾವು ಯೋಚನೆ ಮಾಡಬೇಕಾಗ್ತದೆ. ಒಂದು ಮಗು ಏನು ಆ ವಿದ್ಯಾಭ್ಯಾಸದ ಮಕ್ಕಳು, ತಾಯಿ ಮತ್ತು ಗುರು, ತಂದೆ ಪಾಲನೆ ನೋಡ್ತಾನೆ. ಆದರೆ ಗುರು ಅಂತಕ್ಕಂಥವನು ಅದನ್ನು ತೀಡಿ ಉನ್ನತ ಮಟ್ಟಕ್ಕೆ ತರ್ತಾನೆ. ತಾನು ಒಂದು ಚೆನ್ನಾಗಿ ಓದಿ ಒಂದು ಒಳ್ಳೆಯ ವ್ಯಾಸಂಗ ಮಾಡಿಕೊಂಡು ಒಂದು ಹುದ್ದೆಗೆ ಹೋದಾಗ ನೆನಪಿಸ್ಕೊಳ್ಳೋದು ಯಾರು ಅಂದರೆ ಗುರುನ ನೆನಪಿಸ್ಕೊಳ್ಳೋದು. ನನ್ನ ಗುರು ನನ್ನ ಪ್ರೈಮರಿಲಿ, ನನ್ನ ಹೈಸ್ಕೂಲಲ್ಲಿ ಈ ಥರ ಇದ್ದರು, ನನಗೆ ಮಾಡ್ಕೊಂಡು ನನಗೆ ಈ ಥರ ನನಗೆ ಪ್ರೋತ್ಸಾಹ ಕೊಟ್ಟರು, ಚೆನ್ನಾಗಿ ಹೇಳ್ಕೊಟ್ರು ಅಂತಕ್ಕಂಥ ಮಾತನ್ನು ಆ ಮಗು ಹೇಳ್ತದೆ. ಈ ಸಂದರ್ಭದಲ್ಲೂ ನಾನು ಈ ಗುರುವಂದನ ಕಾರ್ಯಕ್ರಮವನ್ನು ನೋಡಿ ನನ್ನ ಪ್ರೈಮರಿಯಲ್ಲಿ ಪ್ರಾಥಮಿಕ ವಿಭಾಗದಲ್ಲಿ ನಮ್ಮ ನೆಚ್ಚಿನ ಗುರುಗಳನ್ನು ನಾನು ಸ್ಮರಿಸ್ಕೊಂಡೆ. ತುಂಬ ಸಂತೋಷ ಆಯಿತು. ಈ ಮಕ್ಕಳನ್ನು ನೋಡ್ತಿದ್ರೆ ತುಂಬ ಖುಷಿ ಆಗ್ತದೆ. ಈ ಖುಷಿ ಹೀಗೆ ಇರಲಿ. ಈ ತಾಲೂಕಿಗೆ, ಈ ಜಿಲ್ಲೆಗೆ ತುಂಬ ಅತ್ಯುನ್ನತ ಸ್ಥಾನವನ್ನು ತಂದುಕೊಡಿ ಮಕ್ಕಳ ಅಂತ ನನ್ನೆಲ್ಲ ನಾನು ಹಾರೈಸ್ತಾ ಈ ಒಂದೆರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂಥ ಸಂಸ್ಥಾಪಕರು, ಪ್ರಿನ್ಸಿಪಾಲ್ ಸರ್ಗೂ, ನಮ್ಮ ಶಿಕ್ಷಕ ಮಿತ್ರರಿಗೂ, ನಮ್ಮ ಪೋಷಕರಿಗೂ ಎಲ್ಲರಿಗೂ ಹೊಂದಿಸಿ ನನ್ನ 2 ಹಿತನುಡಿಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪೋಷಕರಿಗೂ ಮತ್ತು ಮುಂದೆ ಕೂತಿರ್ತಕ್ಕಂಥ
ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ನಮ್ಮ ಕೊಡಿಗರ್ ವ್ಯಾಲಿ ಇಂಟರ್ನ್ಯಾಷನಲ್ ಶಾಲೆಯ ಡಾಕ್ಟರ್ ಕುಮಾರ್ ಸರ್ ಮತ್ತು ಇದರ ಸಾರಥ್ಯ ವಹಿಸಿರ್ತಕ್ಕಂಥ ಗಣೇಶ್ ಸರ್ ಅವರಿಗೆ ಮತ್ತು ಎಲ್ಲ ಅವ್ರ ಟೀಮ್ಗೆ ವಂದಿಸುತ್ತಾ, ನನ್ನ ಮಕ್ಕಳಲ್ಲೆಲ್ಲ ಒಂದೇ, ಇಲ್ಲಿವರೆಗೂ ಏನು ಮಾಡಿದ್ದಾರೆ ಪಾಠ, ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸೈಕಲ್ ಟೆಸ್ಟ್ಸ್ ಆಗಲಿ ಮತ್ತು ಅವರ ಯೂನಿಟ್ ಟೆಸ್ಟ್ಸ್ ಆಗಲಿ ಮತ್ತು ಈಗ ಬರ್ತಕ್ಕಂಥ ಮುಂದೆ 2 ಪ್ರಿಪ್ರೇಟ್ರಿ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಆ ಪ್ರಿಪ್ರೇಟ್ರಿಗೂ ಎಲ್ಲರೂ ಮಕ್ಕಳು ಗಮನ ಇಟ್ಟು ಓದಿ, ಮುಂದೆ ನಿಮ್ಮ ಫ್ಯೂಚರ್ಗೆ ಒಳ್ಳೆಯದಾಗಲಿ. ನೀವು ಸುಮ್ಮನೆ ಆ ಕಡೆ ಈ ಕಡೆ ಬರೀ ಪುಸ್ತಕ ಬದನೆಕಾಯಿ ಹೋಳು ಮಾಡ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ. ಈ ಟೀಚರ್ಸ್ ಏನು ಶ್ರಮ ಹಾಕಿದರೆ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ನೀಡಬೇಕಂದ್ರೆ ನೀವು ಹಗಲು ರಾತ್ರಿ ಇರೋದೇ ನಿಮ್ಗೆ 50 ದಿನ 12 ಸಬ್ಜೆಕ್ಟ್ ಅಂದ್ರೂ 2 ದಿನ 3 ದಿನ ಒಂದೊಂದು ಸಬ್ಜೆಕ್ಟ್ ಕೊಡ್ತಿದ್ರೆ ನಿಮ್ಗೇನು ಸಾಲದು. ಓದಿ ಈ ಶಾಲೆ ಒಳ್ಳೆಯ ಹೆಸರು ತೊಗೊಂಡು ಒಳ್ಳೆ ಈ ಶಾಲೆ ಕೀರ್ತಿ ಈ ರಾಜ್ಯದಲ್ಲಿ ಬೆಳಗ್ಗೆ ನಿಮ್ಮಿಂದ ಈ ಸಲ ಈ ಶಾಲೆ ಸ್ಟೇಟ್ಗೆ ಫಸ್ಟ್ ಬರಲಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲ ಸ್ಟೂಡೆಂಟ್ಸ್ಗೂ ಮತ್ತು ಪೇರೆಂಟ್ಸ್ಗೂ ಮತ್ತು ಕುಮಾರ್ ಸರ್ ಎಲ್ರಿಗೂ ಅಭಿನಂದನೆಗಳು. ಆ್ಯಕ್ಚುಲಿ ಗುರುವಂದನಂನಲ್ಲಿ ನಾನು 2 ವಿಷಯನ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳು ಸ್ಟಡಿ ಅಂತ ಏನಿದ್ದೀರಿ, ಈ ICSE ಬೋರ್ಡ್ ಆಗಲಿ ಯಾವುದೇ ಬೋರ್ಡ್ ಎಕ್ಸಾಮ್ಸ್ ಆಗಲಿ ಮತ್ತು ಇವಾಗ ನೀವು 10th ಏನಿದ್ದೀರಲ್ಲ, ಓದೋಕ್ಕೆ ಭಯ ಮಾತ್ರ ಪಡಬೇಡಿ. ನೀವು ಆರಾಮಾಗಿ ಆಯಿತಾ, ಅಂದರೆ ಏನು ಹೇಳ್ತೀನಿ, ಆತ್ಮವಿಶ್ವಾಸ ಇರಲಿ ಆಯಿತಾ. ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ಹಾಕೋಬೇಡಿ. ಸ್ಟ್ರೆಸ್ ತಗೊಂಡ್ರೆ ಯಾವುದೇ ಕಾರಣಕ್ಕೂ ಓದೋಕ್ಕಾಗಲ್ಲ. ನಿರ್ಭೀತಿಯಿಂದ ಯಾವ ಪೇರೆಂಟ್ಸು ಕೂಡ ನಿಮ್ಮನ್ನು ಹೆದರಿಸಲ್ಲ ಮತ್ತು ನಿಮ್ಮನ್ನು ಪ್ರೆಷರ್ ಪಡೋದಿಲ್ಲ ಆಯ್ತಾ. ಆ ಪ್ರೆಷರ್ ನೀವು ತಗೊಳ್ದಂಗೆ ಆರಾಮಾಗಿ ನಿಮ್ಮ ಕಾನ್ಸಂಟ್ರೇಷನಿಂದ ಓದಿ ಆರಾಮಾಗಿ ಪಾಸ್ ಆಗ್ತೀರಿ. ಪಾಸ್ ಅಂದರೆ ಜಸ್ಟ್ ಪಾಸ್ ಅಲ್ಲ, ಹಾಗೆ ಆಗ್ತೀರಿ, ಅಂದರೆ ಒಂದು ಒಳ್ಳೆಯ ಸ್ಥಾನನ ತಂದುಕೊಡ್ತೀರಿ ಅಂತ ನಂಬಿಕೆ ಇದೆ. ದಯವಿಟ್ಟು ಸ್ಟೂಡೆಂಟ್ಸ್ ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿ, ಭಯ ಪಡಬೇಕು. ಭಯ ಪಟ್ಟರೆ ಓದೋಕ್ಕಾಗೋದಿಲ್ಲ. 2ನೇ ವಿಷಯ, ಈ ಶಾಲೆ ಅಂತಲೇ ಅಲ್ಲ, ಗುರುಗಳು ನಿಮ್ಗೆ ಏನು ಈ ವಿದ್ಯೆಯನ್ನು ಒಂದು ದಾನನ ಮಾಡ್ತಾರಲ್ಲ, ಅಥವಾ ಅವ್ರ ಕಡೆಯಿಂದ ನೀವು ಈ ದೀಕ್ಷೆನ ಪಡ್ಕೊತಿರಲ್ಲ, ಈ ಋಣನ ನಿಮ್ಮ ಕೈ ತೀರ್ಸೋಕ್ಕಾಗಲ್ಲ. ನೀವೇ ಆಗಲಿ ನಾವೇ ಆಗಲಿ ಯಾವತ್ತೂ ತೀರ್ಸೋಕ್ಕಾಗಲ್ಲ. ಈ ಋಣ ನೀವೇನಾದರೂ ತೀರಿಸ್ತೀರಿ ಅಂದರೆ ಮುಂದೆ ನೀವು ಚೆನ್ನಾಗಿ ಓದಿ ನೀವು ಯಾವುದಾದ್ರೂ ಒಂದು ಪೊಸಿಷನಲ್ಲಿ ಇದ್ದು ಅಲ್ಲಿ ನೀವು ನಿಮ್ಮ ಅಂದರೆ ನೀವು ಇದ್ದಂಥ ಸ್ಥಾನದಲ್ಲಿ ನೀವು ಚೆನ್ನಾಗಿ ಓದಿ ಅಲ್ಲಿ ನೀವು ಒಂದು ಕ್ಷೇತ್ರಕ್ಕೆ ಹೋಗ್ತಿರಲ್ಲ, ಯಾವುದ್ಯಾವುದೋ ಒಂದು ಕ್ಷೇತ್ರದಲ್ಲಿ, ಆ ಕ್ಷೇತ್ರದಲ್ಲಿ ನೀವು ಒಂದು ನಿಸ್ವಾರ್ಥ ಸೇವೆಯನ್ನು ನೀವು ಮಾಡ್ತಿರಲ್ಲ, ಆ ಸೇವೆಯಿಂದ ನೀವು ಈ ನಮ್ಮ ಶಿಕ್ಷಕರ ಋಣವನ್ನು ತೀರಿಸ್ಬೋದು. ಎಲ್ಲರೂ ಚೆನ್ನಾಗಿ ಓದಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮ್ಮ ಶಿಕ್ಷಕರೆಲ್ಲರಿಗೂ ಕೂಡ ಧನ್ಯವಾದಗಳು. As we complete our class 10 at KVRS School, that we shall continue to learn with curiosity, seek new knowledge, use my learning wisely for the good of society, remain honest, sincere, disciplined, and hardworking in all my thoughts, words and actions. Aim high in life. Face challenges with confidence. Overcome doubts. And work with integrity to achieve my goals. Respect the dignity of every individual. Protect life in all its forms and treat everyone with equality and compassion without discrimination. Contribute positive to my family, community and the nation, and work towards building inclusive, just and harmonious society. Respect the value of time. Make each day meaningful and act responsibly in my academic, personal
and professional life. With my gratitude to my teachers, parents, and my beloved KVRS school, we make this pledge with pride and responsibility. Thank you. ಪೋಷಕರ ಕೋರಿಕೆಯ ಮೇರೆಗೆ 10th ಕ್ಲಾಸ್ನ ಪಾಠ ಮಾಡಿದಂಥ ಎಲ್ಲ ಶಿಕ್ಷಕರಾದ ಮುಂಬರುವ ಬರಬೇಕು. ದಯಮಾಡಿ 10th ಪಾಠ ಮಾಡಬೇಕು. LKGಯಿಂದ ಅಕ್ಷರ ಕಲಿಸಿದ ಬಂದರು. I've been working as a teacher for past 21 years. I was in Bangalore for 2 years and I'm here from past 4 years. And this is my family and you are my family. Thank you once again. Good evening everyone, myself Lekha. I was completed my MSc in chemistry. Here for this batch I am teaching chemistry. Thank you. Good evening everyone, my name is Kavana. I completed my Master of Computer Application. I have taken computer science. Good evening everyone, I am Divya. I am engaged in biology here. And I have done MSc in Zoology and my BA in Mysore Manasar Gurtri. And this is my 3rd year that I am working in this institution. Thank you. ಎಲ್ಲರಿಗೂ ನಮಸ್ಕಾರ. ಬಹುಶಃ ನನ್ನ ಹೆಸರು ತುಂಬ ಜನ ಪೇರೆಂಟ್ಸ್ಗೆ ಗೊತ್ತಿದೆ.
ನನ್ನ ಹೆಸರು ಅರುಣ ಕುಮಾರಿ ಅಂತ, MA ಕನ್ನಡ. ಕನ್ನಡನೇ ಇಲ್ಲಿ ಪಾಠ ಮಾಡ್ತಾ ಬರ್ತಾ ಇರೋದು. ಜೊತೆ ನಾನು ಅಡ್ಮಿಷನ್ ಆಗಿ 11 ವರ್ಷ ಕಂಪ್ಲೀಟ್ ಆಗಿ ನನ್ನ 19ನೇ ವರ್ಷದ ಸರ್ವಿಸು. ಸೊ ಈ ವೃತ್ತಿ ಬಗ್ಗೆ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ವೆರಿ ಮಚ್. Good evening, everyone. Honorable Chairman Sir, Principal Sir, dear parents, my worthy teacher, and my dear kids. Though my name is Anjali Singh Chauhan, and I'm handling ICSE AH. Though this is not I'm not new in this profession, but it's the very first year in the South. Actually, I'm from North India, and I really want to extend my respect and gratitude to the parents, kids, and all the management, because I felt really good over here. This is the very first experience in South, and that is really great for me. So thank you parents, thank you kids for giving me a very lovely experience. Thank you so much. Good evening everyone. I am Dr. Lakshmi Singh, and I done MA in Hindi, PGDT, doctorate in Hindi only, and I am working here 6 years. I am handling Hindi, and that completely this campus is a completely family only, with the children, with management and teachers, everyone. Thank you to everyone. Good evening everyone. My name is Prasanna Kumar, MA at PGDT. I started my career at 2004. Actually it's a 22nd year service. In this institution it's a second year. I am taking geography, and I am very proud to be a family of the KVARS. Thank you everyone. Good evening everyone. My name is Salla Kumar. I completed MSc B.Ed, so physics teacher. Thank you. Good evening everyone. This is Vijay Naik. I am teaching physical education. Thank you. Good evening everyone. My name is Mallikarjun. I am handling physics and chemistry for both the science 10th state. I have got a beautiful badge to show who I am. So I am happy to work here with the guidance of Principal Sir and Chairman Sir. Thank you. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್ ಅಂತ. ಸುಮಾರು 3 ವರ್ಷದಿಂದ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಮೊದಲು ನಮ್ಮದೇ ಆದಂಥ ಸಂಸ್ಥೆ ಒಂದು 31 ವರ್ಷ ಶಾಲೆ ನಡೆಸಿದೆ. ಡಾಕ್ಟರ್ ಕುಮಾರ್ ಸರ್ ಅವರು ನನಗೆ ಒಂದು ಜೀವನಕ್ಕೆ ಒಂದು ಮಾರ್ಗವನ್ನು ಮಾಡಿಕೊಟ್ಟಿದ್ದಾರೆ. ಇದೊಂದು ಅವಕಾಶ ಕೊಟ್ಟು ಒಂದು ಕೃಪೆಯಿಂದ ಇಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಇದು ನನ್ನ 38ನೇ ವರ್ಷದ ಒಂದು ಸರ್ವೀಸು. ಈ ಶಾಲೆಯಲ್ಲಿ ಇಂಗ್ಲೀಷ್ ಪಾಠ ಮಾಡ್ತೀನಿ. ಧನ್ಯವಾದ. ನಮಸ್ಕಾರ. ಎಲ್ಲ ನನ್ನ ಅನ್ನದಾತ ಬಂಧುಗಳಿಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಈ ಕಾರ್ಯಕ್ರಮದ ಯಶಸ್ಸಿಗೆ ನೀವೆಲ್ಲರೂ ಸಾಕಷ್ಟು ಧನ್ಯವಾದಗಳನ್ನು ಹೇಳ್ತಾ, ನಾನು ಗ್ರಾಮಾಂತರ ಪ್ರದೇಶ ಡಿಗ್ರಿಯನ್ನು ವ್ಯಾಸಂಗ ಮಾಡುವ ಯುವರಾಜ ಕಾಲೇಜಿನಲ್ಲಿ ಟೀಚಿಂಗ್ ಪ್ರೊಫೆಷನ್ ಸ್ಟಾರ್ಟ್ ಮಾಡಿದೆ. ಅಲ್ಲೊಂದು 3 ವರ್ಷ, ಇಲ್ಲೊಂದು ಅದಕ್ಕೆ 23 ವರ್ಷ ಮತ್ತು 26 ವರ್ಷದ ಅನುಭವ. MSc, MEd, MPhil, MBA, MA ಎಜುಕೇಷನ್, MBEd ಪ್ಲಸ್ PhDಯನ್ನು ಪಡ್ಕೊಂಡು ಈ ಸರಸ್ವತಿ ಕೃತಜ್ಞತ ಈ ಕ್ಷೇತ್ರದಲ್ಲಿ 26 ವರ್ಷಗಳು ಸೇವೆ ಸಲ್ಲಿಸಿ ಈ ಸಾಧನೆಯಲ್ಲಿ Good evening everyone. On behalf of all, I extend our sincere gratitude to our Honorable Chairman and Principal Sir, beloved parents, respected Chairman and Principal Sir, staffs, non-staffs and supportive staff, and my dear friends. It's a privilege to offer this vote of thanks on behalf of all students. Today's Guru Vandana program is a beautiful tribute to our teachers and guiding staffs. Your presence added immense value and inspiration. Your enthusiasm and participation made this event truly memorable. This day wouldn't have been possible without each one of you. Thank you for making us feel so cherished and for strengthening the scared bond between Guru and Shishya. Thank you.